ವಿವೇಕ ವಾರ್ತೆಗೆ ಸ್ವಾಗತ. ನಾನು ಪ್ರೀತಿ ರಾಜ್. ವೀಕ್ಷಕರೇ, ಇದೀಗ ನಾವು ಇರುವಂತದ್ದು ವಾರಣಾಸಿಯ ಆದಿಶಕ್ತಿ ದುರ್ಗಾ ಮಂದಿರದಲ್ಲಿರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಹಿಂದಿನ ಸಾವಿರಾರು ವರ್ಷಗಳ ಹಳೆಯದಾದಂತಹ ಪುರಾತನ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಇದೇ ಒಂದು ಸ್ಥಳದಲ್ಲಿ ಮಾತೆ ಶುಂಭ ನಿಶುಂಭರ ವಧೆ ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹೊಸ ವರ್ಷದ ಅನ್ವಯ ಈಗ ನಾವು ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಇಲ್ಲೂ ಕೂಡ ಬೇರೆಲ್ಲ ಸ್ಥಳಗಳ ಹಾಗೆ ಇಲ್ಲೂ ಕೂಡ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ, ಯಾವುದೇ ರೀತಿ ಚಿತ್ರೀಕರಣ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರಲ್ಲ. ಹಾಗಾಗಿ ನಾವು ಆಚೆ ಕಡೆ ನಿಂತು ಒಂದು ಇಂಟ್ರೋನ ಕೊಡ್ತಾ ಇದ್ದೀವಿ, ಯಾವ ರೀತಿ ಇರುತ್ತೆ, ಎಲ್ಲಿ ಬಂದಿದ್ದೀವಿ. ಯಾಕೆಂದ್ರೆ ಕಾಶಿನಲ್ಲಿ ಬಂದು ದುರ್ಗಾ ಮಾತಾ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇನ್ನು ಯಾವ್ಯಾವ ಸ್ಥಳಗಳಿಗೆ ನೀವು ಬರ್ಬೋದು, ತಿಳ್ಕೊಳ್ಬಹುದು, ಇನ್ನು ಯಾವ್ಯಾವ ಸ್ಥಳಗಳಿಗೆ ನಾವು ಬರ್ತಾ ಇದ್ದೀವಿ ಅನ್ನೋದನ್ನ ಇಡೀ ದಿನ ನಮಗೆ ಕವರ್ ಮಾಡಿ ಬನ್ನಿ ನೋಡ್ಬೋದು. ವಾರಣಾಸಿಯ ದುರ್ಗಾ ಕುಂಡ ದೇವಾಲಯ 3 ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಕುಂಡವನ್ನ ಮಾ ದುರ್ಗೆಯ ವಿರೋಧಿಗಳ ರಕ್ತದಿಂದ ನಿರ್ಮಿಸಲಾಗಿದೆ. ಶುಂಭ ಮತ್ತು ನಿಶುಂಭರನ್ನ ಕೊಂದ ನಂತರ ಮಾತಾ ದುರ್ಗಾ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಾಳೆ. ಇಲ್ಲಿ ಮಾ ದುರ್ಗೆಯ ಮುಖವಾಡ ಮತ್ತು ಪಾದುಕೆಗಳನ್ನ ಇಟ್ಟು ಪೂಜಿಸಲಾಗುತ್ತೆ. ವಾರಣಾಸಿಯ ಈ ದುರ್ಗಾ ಕುಂಡ್ ದೇವಾಲಯವು ಬಿಸಾ ಯಂತ್ರವನ್ನು ಆಧರಿಸಿದೆ. ಭಗವಾನ್ ಶಿವನ ತ್ರಿಶೂಲದ ಮೇಲೆ ನೆಲೆಗೊಂಡಿರುವ ವಾರಣಾಸಿಯು ವಿಶ್ವದ ಅತ್ಯಂತ ಹಳೆಯ ನಗರವಾಗಿದೆ ಮತ್ತು ಇದು ಸನಾತನದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿ ಈ ಭೂಮಿಯ ಮೇಲೆ ಇಂದಿಗೂ ಇದೆ. ಮಹಾದೇವನ ನಗರವಾದ ವಾರಣಾಸಿಯು ತನ್ನಲ್ಲಿಯೇ ಸಂಪೂರ್ಣವಾಗಿದ್ದರೂ ಪ್ರಸ್ತುತ ಇದು ತನ್ನ ವಿಶಿಷ್ಟವಾದ ಗಂಗಾ ಘಾಟ್ ಮತ್ತು ದೇವಾಲಯಗಳಿಗೆ ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ. ದುರ್ಗಾ ಕುಂಡ್ ದೇವಾಲಯವು ವಾರಣಾಸಿಯ ಈ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರಾಚೀನ ಕಾಲದಲ್ಲಿ ವಾರಣಾಸಿಯಲ್ಲಿ 3 ಪ್ರಮುಖ ದೇವಾಲಯಗಳು ಇದ್ದವು. 3 ಪ್ರಮುಖ ದೇವಾಲಯಗಳಲ್ಲಿ ಕಾಶಿ ವಿಶ್ವನಾಥ, ಅನ್ನಪೂರ್ಣ ದೇವಾಲಯ ಮತ್ತು ದುರ್ಗಾ ಕುಂಡ್ ಪ್ರಮುಖವಾದದ್ದು. ಪ್ರಾಚೀನ ಕಾಲದಿಂದಲೂ ಮಹಾದೇವನ ಈ ನಗರದಲ್ಲಿ ಈ ಪುರಾತನ ದುರ್ಗಾ ಕುಂಡ್ ದೇವಾಲಯದಲ್ಲಿ ಮಾತೆ ದುರ್ಗೆ ಆದಿಶಕ್ತಿಯ ರೂಪದಲ್ಲಿ ಇರುತ್ತಾಳೆ. ದೇವಾಲಯದ ಇತಿಹಾಸ. ವಾರಣಾಸಿಯ ಈ ದುರ್ಗಾ ದೇವಾಲಯದ ಇತಿಹಾಸವು ಪ್ರಾಚೀನವಾದದ್ದು. ಈ ದೇವಾಲಯವನ್ನ ಕಾಶಿ ರಾಜ ಸುಬಾಹು ನಿರ್ಮಿಸಿದ್ದ. ಅಲ್ಲಿರುವ ದೇವಾಲಯ ಮತ್ತು ಕೊಳದ ನಿರ್ಮಾಣದ ಹಿಂದೆ ಯುದ್ಧವೇ ಕಾರಣ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ರಾಜ ಸುಬಾಹು ತನ್ನ ಮಗಳ ಮದುವೆಗಾಗಿ ಸ್ವಯಂವರವನ್ನು ಆಯೋಜಿಸಿದನು. ಆದರೆ ಸ್ವಯಂವರದ ಮೊದಲು ಕನಸಿನಲ್ಲಿ ರಾಜಕುಮಾರಿಯು ಅಯೋಧ್ಯೆಯ ರಾಜಕುಮಾರ ಸುದರ್ಶನನನ್ನು ಮದುವೆಯಾಗುವುದನ್ನ ಕಂಡಳು. ರಾಜಕುಮಾರಿಯು ತನ್ನ ತಂದೆಗೆ ಇದನ್ನ ತಿಳಿಸಿದಾಗ ಅವನು ಸ್ವಯಂವರಕ್ಕೆ ಬಂದ ರಾಜರೊಂದಿಗೆ ಚರ್ಚಿಸಿದನು. ರಾಜರು ಇದನ್ನ ಅಪಮಾನವೆಂದು ಪರಿಗಣಿಸಿ ಸುದರ್ಶನನ ವಿರುದ್ಧ ಯುದ್ಧ ಸಾರಿದ್ರು. ಪ್ರಯಾಗ್ರಾಜ್ನಲ್ಲಿರುವ ಭಾರದ್ವಾಜ ಋಷಿಗಳ ಆಶ್ರಮದಲ್ಲಿ ಉಳಿದುಕೊಂಡು ಶಿಕ್ಷಣ ಪಡೆದ ರಾಜಕುಮಾರ ಸುದರ್ಶನ ರಾಜರ ಸವಾಲನ್ನ ಸ್ವೀಕರಿಸಿ ತಾನು ದುರ್ಗೆಯ ಆಶೀರ್ವಾದವನ್ನ ಪಡೆದುಕೊಂಡನು. ಯುದ್ಧ ಮಾಡಲು ಸುದರ್ಶನ ಯುದ್ಧ ಭೂಮಿಯನ್ನ ತಲುಪಿದಾಗ ಆದಿಶಕ್ತಿಯೇ ಅಲ್ಲಿಗೆ ತಲುಪಿ ವಿರೋಧಿಗಳನ್ನ ಕೊಂದಳು. ಈ ಘೋರ ಕದನದಿಂದಾಗಿ ರಕ್ತದ ಮಡುವೆ ಉಂಟಾಗಿ ಹೋಯಿತು. ಈ ಕೊಳವನ್ನ ದುರ್ಗಾ ಕುಂಡ್ ಎಂದು ಕರೆಯಲಾಗುತ್ತಿತ್ತು. ತಾಯಿ ದುರ್ಗಾ ಸ್ವತಃ ಸುದರ್ಶನನೊಂದಿಗೆ ರಾಜಕುಮಾರಿಯ ವಿವಾಹವನ್ನ ನೆರವೇರಿಸಿದಳು. ಇದರ ನಂತರ ರಾಜ ಸುಬಾಹು ಈ ಸ್ಥಳದಲ್ಲಿ ಮಾ ದುರ್ಗೆಯ ದೈವಿಕ ದೇವಾಲಯವನ್ನ ನಿರ್ಮಿಸಿದನು. ಶುಂಭ ಮತ್ತು ನಿಶುಂಭರನ್ನ ಕೊಂದ ನಂತರವೂ ದುರ್ಗಾದೇವಿ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಾಳೆ ಎಂದು ಹೇಳಲಾಗುತ್ತೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ತಾಯಿ ದುರ್ಗಾ ಎಲ್ಲಿ ಕಾಣಿಸಿಕೊಂಡರೂ ಅವಳ ಚಿಹ್ನೆಗಳನ್ನು ಪೂಜಿಸಲಾಗುತ್ತೆ. ಅದರಲ್ಲಿ ಈ ಸ್ಥಳವು ಒಂದಾಗಿದೆ. ಇಲ್ಲಿ ತಾಯಿ ದುರ್ಗೆಯ ಮುಖವಾಡ ಮತ್ತು ಚರಣ ಪಾದುಕೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ವಾರಣಾಸಿಯ ಈ ದುರ್ಗಾ ಕುಂಡ್ ದೇವಾಲಯವು ಬಿಸಾ ಯಂತ್ರವನ್ನು ಆಧರಿಸಿದೆ. ಬಿಸಾ ಯಂತ್ರ ಎಂದರೆ 20 ಕೋನಗಳನ್ನು ಹೊಂದಿರುವ ತಾಂತ್ರಿಕ ರಚನೆ.
ಈ ದುರ್ಗಾ ದೇವಾಲಯದ ಅಡಿಪಾಯದಲ್ಲಿ ಇದನ್ನ ಹಾಕಲಾಗಿದೆ. ಈ ದೇವಾಲಯವು ತಂತ್ರ ಸಾಧನಕ್ಕೂ ಹೆಸರುವಾಸಿಯಾಗಿದೆ. ನವರಾತ್ರಿಯ 4ನೇ ದಿನದಂದು ಮಾತಾ ಕೋಷ್ಕಾಂಡವನ್ನ ಇಲ್ಲಿ ಪೂಜಿಸಲಾಗುತ್ತೆ ಮತ್ತು ಆ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಆಯೋಜಿಸಲಾಗುತ್ತೆ. ವಾರಣಾಸಿಯ ಈ ದುರ್ಗಾ ಕುಂಡ್ ದೇವಾಲಯವನ್ನ ಪ್ರಸಿದ್ಧ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕೆಂಪು ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯದ ರಚನೆಯು ಎಷ್ಟು ಸುಂದರವಾಗಿದೆ ಎಂದರೆ ಇಲ್ಲಿಗೆ ದರ್ಶನಕ್ಕಾಗಿ ಬರುವ ಭಕ್ತರು ದೇವಾಲಯವನ್ನ ನೋಡಿದ ಮಾತ್ರಕ್ಕೆ ಮಂತ್ರಮುಗ್ಧರಾಗ್ತಾರೆ. ಈ ದೇವಾಲಯದ ಇತಿಹಾಸವು ಹಳೆಯದಾದರೂ ಪ್ರಸ್ತುತ ನಮ್ಮ ಕಣ್ಣಿಗೆ ಗೋಚರಿಸುವ ದೇವಾಲಯವನ್ನ 1760ರಲ್ಲಿ ಬಂಗಾಳದ ರಾಣಿ ಭವಾನಿ ಸ್ಥಾಪಿಸಿದರು. ಆಗ ದೇವಸ್ಥಾನ ನಿರ್ಮಾಣಕ್ಕಾಗಿ 50,000ಕ್ಕೂ ಹೆಚ್ಚು ವೆಚ್ಚವಾಗಿತ್ತಂತೆ. ದೇವಾಲಯದ ವಿವರಣೆಯು ಕಾಶಿ ವಿಭಾಗದಲ್ಲಿಯೂ ಕಂಡುಬರುತ್ತದೆ. ಮಾ ದುರ್ಗೆಯಲ್ಲದೆ ಬಾಬಾ ಭೈರವನಾಥ್, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿಯ ವಿಗ್ರಹಗಳನ್ನು ಸಹ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ. ತಾಯಿ ದುರ್ಗೆಯ ಸಮರ್ಪಿತ ಭಕ್ತ ಮತ್ತು ದೇವಾಲಯದ ಅರ್ಚಕರಿಗೂ ದೇವಾಲಯದಲ್ಲಿ ಮೀಸಲಾದ ಸ್ಥಳವಿದೆ. ನಂಬಿಕೆಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ದೇವಾಲಯದ ಅರ್ಚಕರು ತಾಯಿ ದುರ್ಗೆಯ ವರವನ್ನ ಪಡೆದುಕೊಂಡಿರ್ತಾರೆ. ಅಂದಿನಿಂದ ಅರ್ಚಕರು ತಾಯಿ ದುರ್ಗೆಯ ಜೊತೆಗೆ ದೇವಾಲಯದಲ್ಲಿ ಕಾಣುತ್ತಾರೆ. ದೇವಾಲಯದ ಆವರಣದಲ್ಲಿಯೇ ಹವನ ಕುಂಡವೂ ಇದೆ. ಇಲ್ಲಿ ಮಾ ದುರ್ಗೆಗೆ ಪ್ರತಿದಿನ ಹವನ ಸಹ ಮಾಡಲಾಗುತ್ತೆ.